ಆಗಮನ. ಆತನಿಗೆ ಕಷ್ಟ. ಧರೆಯಲ್ಲಿ ತಾರಕಾಸುರ ಎನ್ನುವಂತ ದೈತ್ಯ ಹುಟ್ಟಿದ್ದಾನೆ. ಹಾಗಾಗಿ ಆತನಿಗೆ ಶಾಪ ಎನ್ನುವುದಾಗಿದೆ. ಹರ ಗಿರಿಜರು ಒಂದಾಗಬೇಕು, ಅವರಿಂದ ಹುಟ್ಟುವಂತ ಮಗನಿಂದ ಆತನಿಗೆ ಮರಣ ಎನ್ನುವ ಹಾಗೆ ಈ ಕಾಲಕ್ಕೆ ಹರಣ ತಪಸ್ಸನ್ನು ಕೆಡಿಸುವುದಕ್ಕೆ ಮುಂದಾಗಿದ್ದೇನೆ. ಕಳುಹಿಸಿಕೊಡು. ಆತನಿಗಿರುವ ಕಿಚ್ಚನ ಮೂರನೇ ಕಣ್ಣು, ಆ ಮೂರನೇ ಕಣ್ಣನ್ನು ಬಿಟ್ಟು ಲೋಕವನ್ನೇ ಸುಡುತ್ತಾರೆ. ಇಂದು ಓದುತ್ತಾ ದಾನವರು ಅಳಿದಿದ್ದಾರೆ. ನಿಮ್ಮ ಪಾಲಿಗೆ ಸ್ಥಿತಿ ಬಂದ ನನ್ನ ರಕ್ಷಣೆಗೆ ಪ್ರಾಣೇಶ್ವರಿ, ನಾನು ಹೋಗುವುದು ಲೋಕದ ಬೆಳಕಿಗೆ ಬೇಕಾಗಿ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದ್ರೆ ನೇರವಾಗಿ ತಂದೆಯಾದಂತಹ ಶ್ರೀಹರಿಯ ಬಳಿಗೆ ಹೋಗು. ಆತ ನಿನ್ನ ಕಷ್ಟಕ್ಕೆ ಪರಿಹಾರ ಕೊಡುತ್ತಾನೆ. ಶುಭ.